ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ಅಮಾವಾಸ್ಯೆಗೆ ಸಮನಾದಂಥ ದಿನ ಜ್ಯೇಷ್ಠ ಭಾನುವಾರ. ಈ ಭಾನುವಾರವನ್ನು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ನಾವು ಆರೋಗ್ಯವಂತರಾಗಿ ಇರೋದಕ್ಕೆ, ನಾನಾ ಥರದ ಸಮಸ್ಯೆಗಳು ಮನುಷ್ಯನಿಗೆ ಕಾಡ್ತಾ ಇದ್ದಾಗ ಭಾನುವಾರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಎಲ್ಲ ವಾರಗಳಲ್ಲೂ ಕೂಡ ಭಾನುವಾರಕ್ಕೆ ವಿಶೇಷತೆ ಜಾಸ್ತಿ ಇರುತ್ತೆ. ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ಎಷ್ಟೋ ಪರಿಹಾರಗಳು, ಎಷ್ಟೋ ರಹಸ್ಯವಾಗಿ ಮಾಡುವಂಥ ಪರಿಹಾರಗಳಿಗೆ ಈ ದಿನವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಮನೆಯಲ್ಲಿ ಎಷ್ಟೋ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ನಾವು ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕಾಗದೆ ಬೆಂದೋಗ್ತಾ ಇದ್ದೀವಿ. ಯಾವುದಾದ್ರೂ ದಾರಿ ತೋರಿಸಿದ್ರೆ ಸಾಕು, ದಾರಿ ಕಾಣಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಮನುಷ್ಯನಿಗೆ ಮುಖ್ಯವಾಗಿ ಹಣಕಾಸಿನ ಮೇಲೇ ಜಾಸ್ತಿ ಆ ಒಂದು ಹಣಕಾಸು ಅನ್ನುವಂಥದ್ದು ಬೇರೆ ರೂಪದಲ್ಲಿ ಸಮಸ್ಯೆಗಳಾಗಿ ಕಾಡ್ತಾ ಇರುವಂಥದ್ದು. ಅಂದರೆ ನಾವು ದುಡಿತಾ ಇರೋದಿಲ್ಲ. ಎಷ್ಟೋ ಜನ ದುಡಿಯೋದಕ್ಕೆ ಪ್ರಯತ್ನ ಪಟ್ಟರು ಅವ್ರಿಗೆ ತಕ್ಕನಾದಂಥ ಕೆಲಸ ಸಿಗ್ತಾ ಇರೋದಿಲ್ಲ. ಆರೋಗ್ಯ ಸಮಸ್ಯೆಗಳಿರುತ್ತೆ, ಹಣಕಾಸಿನ ಸಮಸ್ಯೆಗಳು. ನಾವು ಸಾಲ ಮಾಡಿಕೊಂಡು ದೊಡ್ಡದಾಗಿ ಸಮಸ್ಯೆಗಳು ತಂದುಕೊಂಡಿರ್ತೀವಿ. ಬಡ್ಡಿ ಕಟ್ಟೋದಕ್ಕಾಗದೆ ಸುಸ್ತಾಗಿರ್ತೀವಿ. ಈ ಥರ ಒಂದಲ್ಲ ಒಂದು ರೀತಿಯಲ್ಲಿ ಇರೋ ಬರೋ ವಸ್ತುಗಳನ್ನು, ಒಡವೆಗಳನ್ನು ತಗೊಂಡೋಗಿ ಗಿರ್ವಿ ಇಡುವಂಥದ್ದು ಕೂಡ ಸಾಕಷ್ಟು ಮಾಡ್ತಾ ಇರ್ತೀವಿ. ಅವುಗಳು ಮತ್ತೆ ರಿಟರ್ನ್ ನಮಗೆ ಸಿಗಬೇಕು, ಈ ಥರ ಬಯಸ್ತಾ ಇದ್ದೀವಿ ಅನ್ನುವಂಥವರು ತಪ್ಪದೆ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳಿ. ಎಷ್ಟೋ ಜನ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಮನೆಯಲ್ಲಿ ಇರುವಂಥ ಸದಸ್ಯರು ಒಗ್ಗಟ್ಟಾಗಿ ಇದ್ದಾಗ, ಪ್ರೀತಿ ನಂಬಿಕೆಯಿಂದ ಇದ್ದಾಗ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು. ಏಕೆಂದರೆ ಒಗ್ಗಟ್ಟಾಗಿ ಇರುವಂಥ ಸಂಸಾರದಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಅದು ಜಾಸ್ತಿ ದೊಡ್ಡ ರೂಪದಲ್ಲಿ ಕಾಡೋದಿಲ್ಲ. ಸ್ನೇಹಿತರೆ, ಅಷ್ಟೊಂದು ಸುಲಭವಾಗಿ ನಾವು ಪರಿಹಾರ ಹುಡುಕೊಂಡು ಬಿಡಬಹುದು. ಹೊಂದಾಣಿಕೆ ಇಲ್ಲ, ಪ್ರೀತಿ ಗೌರವ ಇಲ್ಲ, ಸದಾಕಾಲ ಜಗಳ ಆಡುವಂಥದ್ದು. ಯಾವ ಮನೆಯಲ್ಲಿ ಈ ರೀತಿ ಪದೇ ಪದೇ ಇರುತ್ತೋ ಆ ಮನೆಯ ತುಂಬ ಅಲಕ್ಷ್ಮಿ ತುಂಬಿಕೊಂಡಿರ್ತಾಳೆ. ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ. ನಮಗೆ ಯಾವುದೇ ರೀತಿಯಾದಂಥ ಆ ಒಂದು ಮನಸ್ಸಿಗೆ ಉಲ್ಲಾಸ ಕೊಡೋದಕ್ಕೆ ಏನೂ ಇಲ್ಲ ಅಂತ ನಾವು ತುಂಬಾ ಒಂದು ನೋವು ಮಾಡ್ಕೊಂಡಿರ್ತೀವಿ. ಅಂತಹವರು ಈ ಸರಳ ವಿಧಾನದ ಪರಿಹಾರವನ್ನು ಮಾಡಿಕೊಳ್ಳಿ. ಬಿಳಿ ಸಾಸುವೆ ತಂತ್ರ ಪರಿಹಾರಗಳಲ್ಲಿ ವೆರಿ ಪವರ್ಫುಲ್ ಅಂತ ಹೇಳಬಹುದು. ಏನೇ ದೋಷಗಳಿದ್ದರೂ, ಮುಖ್ಯವಾಗಿ ನರದೋಷ, ನರದೃಷ್ಟಿ, ಇದರಷ್ಟು ಕೆಟ್ಟದ್ದು ಮತ್ತೊಂದು ಇಲ್ಲ. ನಮಗೆ ದುಡ್ಡು ಕಾಸಿನಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನಮಗೆ ಈ ರೀತಿ ಕಾಡ್ತಾನೇ ಇರುತ್ತೆ. ಸ್ನೇಹಿತರೆ, ಈ ಸಮಸ್ಯೆಗಳನ್ನು ಹೋಗಲಾಡಿಸೋದು ಬಿಳಿ ಸಾಸುವೆ. ಸ್ವಲ್ಪ ಬಿಳಿ ಸಾಸುವೆ ಒಂದು 50 ಗ್ರಾಮ್ ತಗೊಂಡ್ರೂ ಕೂಡ ನಡೆಯುತ್ತೆ. ಇದನ್ನು ನೀವು ಮನೆಯಲ್ಲಿ ಸದಾಕಾಲ ಇಟ್ಕೊಂಡಿರಿ. ಈ ರೀತಿ ನಾವು ಇಟ್ಕೊಂಡಾಗ ಎಷ್ಟೋ ಕಷ್ಟಗಳಿಂದ ಹೊರಗಡೆ ಬಂದುಬಿಡಬಹುದು. ಸುಲಭ ವಿಧಾನದಲ್ಲೇ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಬಹುದು. ಭಾನುವಾರ ಏನು ಮಾಡಿಕೊಳ್ಳಿಲ್ಲ ಅಂದರೂ ಕೂಡ ಈ ಪರಿಹಾರವನ್ನು ನೆನಪಿಟ್ಕೊಂಡು ರಹಸ್ಯವಾಗಿ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ವಾ, ಪ್ರೀತಿ ಮಾಡೋದಿಲ್ವಾ, ಗೌರವ ಕೊಡೋದಿಲ್ವಾ, ಅಥವಾ ದುಡ್ದಿರುವಂಥದ್ದು ತಂದು ಕೊಡೋದಿಲ್ವಾ, ಮಕ್ಕಳಾಗಿರಬಹುದು, ಯಜಮಾನರಾಗಿರಬಹುದು, ಸಂಸಾರದಲ್ಲಿ ಈ ಥರ ಸದಸ್ಯರು ಇದ್ದರೆ ಅವ್ರಿಗೆ ಒಳ್ಳೆ ಬುದ್ಧಿ, ಜ್ಞಾನ, ಆರೋಗ್ಯ ಎಲ್ಲವನ್ನು ಕೂಡ ತಾಯಿ ಕೊಡ್ತಾಳೆ. ಈ ಪರಿಹಾರದಿಂದ ಕೆಟ್ಟ ಬುದ್ಧಿ, ಕೆಟ್ಟ ಶಕ್ತಿ ಹೊರಟೋಗುತ್ತೆ, ಭಸ್ಮ ಆಗುತ್ತೆ. ಅದಕ್ಕೆ ಇದನ್ನು ತಗೊಳ್ಳಿ. ಒಂದು ಬೌಲಲ್ಲಿ ನೀವು ಬಿಳಿ ಸಾಸುವೆಯನ್ನು ಹಾಕ್ಕೊಳ್ಳಿ. ಈ ಬಿಳಿ ಸಾಸುವೆ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೂ ಕೂಡ ನರದೃಷ್ಟಿಯನ್ನು ತೆಗೆದು ಬಿಸಾಕುತ್ತೆ, ಕೆಟ್ಟ ಶಕ್ತಿಯನ್ನು ಹೋಗಲಾಡಿಸ್ಬಿಡುತ್ತೆ. ಅಷ್ಟು ಶಕ್ತಿ ತುಂಬಿರುವಂಥ ಈ ಪರಿಹಾರವನ್ನು ಯಾವುದೇ ಕಾರಣಕ್ಕೂ
ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸಾರಿ ನೀವು ಮಾಡಿದಾಗ ನಿಮ್ಮ ಗಮನಕ್ಕೆ ಬರುತ್ತೆ, ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ನೀವೇ ಕಣ್ಣು ತುಂಬಿಸ್ಕೊಳ್ಬಹುದು. ಮತ್ತು ಸಮಸ್ಯೆಗಳು ಬಂದಾಗ ಭಯ ಪಡೋಲ್ಲ. ಈ ಪರಿಹಾರಗಳನ್ನು ಮಾಡಿಕೊಳ್ಳೋಣ ಅನ್ನುವಂಥದ್ದು ಧೈರ್ಯ ಬರುತ್ತೆ. ಅದಕ್ಕೆ ಒಂದು ಬೌಲಲ್ಲಿ ಒಂದು 50 ಗ್ರಾಮಷ್ಟು ನೀವು ಈ ಸಾಸಿವೆಯನ್ನು ಹಾಕಿ, ಬಿಳಿ ಸಾಸಿವೆಯನ್ನು. ತದನಂತರ ಇದಕ್ಕೆ ನಮಗೆ ಏಲಕ್ಕಿ ಬೇಕಾಗುತ್ತೆ. ಒಂದು 5 ಹಸಿರಾಗಿರುವಂಥದ್ದು ಏಲಕ್ಕಿ ಸುಗಂಧಭರಿತವಾಗಿರುತ್ತೆ. ಯಾವ ಜಾಗದಲ್ಲಿ ಘಮ ಇರುತ್ತೋ, ಒಳ್ಳೆ ಸುವಾಸನೆ ಭರಿತವಾಗಿರುತ್ತೋ ಆ ಜಾಗಕ್ಕೆ ಲಕ್ಷ್ಮೀದೇವಿ ಓಡೋಡಿ ಬರ್ತಾಳೆ. ಆ ಲಕ್ಷ್ಮಿ ಹೊರಟೋಗ್ತಾಳೆ. ಆ ಲಕ್ಷ್ಮಿ ಬಂದು ಯಾವ ಜಾಗದಲ್ಲಿ ನೀಟಾಗಿ ಇರೋದಿಲ್ವೋ ಆ ಜಾಗದಲ್ಲಿ ಇರುವಂಥದ್ದು. ಅದಕ್ಕೆ ಆ ಲಕ್ಷ್ಮಿಯನ್ನು ಓಡಿಸೋದಕ್ಕೆ ಏಲಕ್ಕಿಯನ್ನು ಒಂದು 5 ತಗೊಳ್ಳಿ, ಇದರಲ್ಲಿ ಹಾಕಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಪಚ್ಚ ಕರ್ಪೂರವನ್ನು 1 ಬಿಲ್ಲೆಯಷ್ಟು ತಗೊಳ್ಳಿ. ಪಚ್ಚ ಕರ್ಪೂರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಯಾವ ಜಾಗದಲ್ಲಿ ಪರಿಹಾರ ಮಾಡ್ಕೊಳ್ತಾ ಇರ್ತಾರೋ ಪಚ್ಚ ಕರ್ಪೂರದಿಂದ ಹಣಕಾಸಿಗೆ ತೊಂದರೆ ಆಗೋದಿಲ್ಲ. ಹಣಕಾಸಿನ ವಿಚಾರಗಳಲ್ಲಿ ಸುಧಾರಿಸ್ಕೊಳ್ತೀವಿ. ಪದೇ ಪದೇ ಸಮಸ್ಯೆಗಳು ಬರ್ತಾ ಇದ್ದಾಗ ಆ ಸಮಸ್ಯೆಗಳು ಸ್ಟಾಪ್ ಆಗುತ್ತೆ. ಬರುವಂಥ ಕಷ್ಟಗಳ ತೀವ್ರತೆ ಕಡಿಮೆ ಆಗುತ್ತೆ. ಒಂದೊಂದು ರೂಪಾಯಿ ಕೂಡಿಡುವಂಥ ಶಕ್ತಿ ನಮಗೆ ಬರುತ್ತೆ, ಹುಡುಕೊಂಡು ಬರುತ್ತೆ, ಅದೃಷ್ಟ ಅನ್ನುವಂಥದ್ದು ಬರುತ್ತೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡೋದಕ್ಕೂ ಹೋಗಬೇಡಿ. ಈ ಬಿಲ್ಲೆಯನ್ನು ಇದರಲ್ಲಿ ಇಟ್ಟು ಈ ವಸ್ತುಗಳನ್ನು ಇಷ್ಟು ಸೇರಿಸಿಟ್ಟಿರ್ತೀವಿ. ನೀಟಾಗಿ ಕೈಯಲ್ಲಿ ಫಸ್ಟು ಇಟ್ಕೊಂಡು ನಮ್ಮ ಹಣಕಾಸಿನ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಮನೆ ಕಟ್ಟಬೇಕು ಅನ್ನುವಂಥವರು, ಜಮೀನಿನಲ್ಲಿ ತೊಂದರೆ ಆಗ್ತಾಯಿದೆ ಅನ್ನುವಂಥವರು, ಎಲ್ಲ ರೀತಿಯಲ್ಲೂ ಕೂಡ ನಾವು ಸುಧಾರಿಸ್ಕೊಳ್ಬೇಕು, ನಾವು ಚೇತರಿಸ್ಕೊಳ್ಬೇಕು ಅಂತ ಕೇಳಿಕೊಂಡಿದ್ದೆ. ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಡಿ ಸ್ನೇಹಿತರೆ. ಇದನ್ನು ಒಂದು ಕಡೆ ದೇವ್ರ ಮನೆಯಲ್ಲಿ ಇಟ್ಬಿಡಿ. ಅದರ ಪಾಡ್ಗದಿರಲಿ. ಕರ್ಪೂರ ಅದ್ರ ಕೆಲಸ ಮಾಡುತ್ತೆ, ಎಲ್ಲವೂ ಕರಗೋಗ್ಬಿಡುತ್ತೆ. ಕರ್ಪೂರ ಮಾತ್ರ ಕರಗುತ್ತೆ. ಇನ್ನು ಅದರಲ್ಲಿ ಹಾಕಿರುವಂಥ ಸಾಸಿವೆ, ಏಲಕ್ಕಿ ಹಾಗೇ ಇರುತ್ತೆ. ನೀವು ಇದನ್ನು 1 ತಿಂಗಳು ಅಥವಾ 21 ದಿನ ಇಡಬಹುದು. ಈ ಥರ ಇಟ್ಟಾಗ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂಥ ಕೆಟ್ಟ ಶಕ್ತಿಗಳು ಪ್ರವೇಶ ಆಗೋದಿಲ್ಲ, ಭಯ ಪಡ್ತವೆ. ಮನೆಯಲ್ಲಿ ಇರುವಂಥದ್ದು ಹೋಗುತ್ತೆ. ನೀವು ಒಂದೊಂದೇ ಬದಲಾವಣೆ, ಒಂದೊಂದೇ ಕಷ್ಟದಿಂದ ಚೇತರಿಕೆ, ಇದನ್ನು ಆರಾಮಾಗಿ ಗಮನಿಸ್ತೀರಾ. ಮತ್ತು 21 ದಿನ ಆದಮೇಲೆ ಅದನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕಿ ಬನ್ನಿ.